ಇನ್ನು ಪಹಲ್ಗಾಮ್ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಅಂತಕ್ಕಂಥದ್ದು ದಟ್ಟವಾಗಿ ಆವರಿಸ್ತಾ ಇದೆ. ಭಾರತ ಅಂತೂ ರಣೋತ್ಸಾಹದಲ್ಲಿದೆ. ಈಗಾಗಲೇ ಸಮರಾಭ್ಯಾಸವನ್ನು ಕೂಡ ಆರಂಭ ಮಾಡಿದೆ. ಆದರೆ ಮೇಲಿಂದ ಮೇಲೆ ಹೇಳಿಕೆ ಕೊಡ್ತಾ ಇರತಕ್ಕಂಥ ಪಾಕ್ ನಾಯಕರಿಗೆ ಸತ್ಯ ಗೊತ್ತಿಲ್ವಾ? ಏನು ಸತ್ಯ ಅಂತ ನಾವು ಹೇಳ್ತೀವಿ ಕೇಳಿ. ಯುದ್ಧ ಮಾಡೋದಕ್ಕೆ ಪಾಕಿಸ್ತಾನದ ಬಳಿ ಶಸ್ತ್ರಾಸ್ತ್ರಗಳೇ ಇಲ್ಲ. ಯುದ್ಧ ಆರಂಭ ಆದರೂ ಕೂಡ 4 ದಿನ ಕೂಡ ಅವರ ಹತ್ರ ಮೇಂಟೈನ್ ಮಾಡೋದಕ್ಕಾಗಲ್ವಂತೆ. ಹಾಗಾದರೆ ಇದು ನಿಜನಾ? ನಿಜವಾಗ್ಲೂ ಪಾಕಿಸ್ತಾನದವರ ಬಳಿ ಶಸ್ತ್ರಾಸ್ತ್ರಗಳೇ ಇಲ್ವಾ? ಒಂದು ವೇಳೆ ಇಲ್ಲ ಅನ್ನೋದಾದರೆ ಅದಕ್ಕೆ ಏನು ಕಾರಣ? ಇಷ್ಟು ದಿನ ಏನು ಮಾಡ್ತಾ ಇದ್ರು? ಯಾವ ದುಸ್ಥಿತಿಗೆ ಈ ಪಾಪಿ ಪಾಕಿಸ್ತಾನ ಬಂದಿದೆ ಅಂತ ಅನ್ನೋದಕ್ಕೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ. ಪಾಕ್ಗೆ ಶಸ್ತ್ರಾಸ್ತ್ರಗಳ ಕೊರತೆ ಢವಢವ. ಸಮರಾಭ್ಯಾಸಕ್ಕೂ ಇಲ್ಲ ಮದ್ದುಗುಂಡುಗಳು. ಪ್ರೇಮ ಕಾಶ್ಮೀರದಲ್ಲಿ 22 ಪ್ರವಾಸಿಗರನ್ನ ಬಲಿ ಪಡೆದಿದ್ದ ಉಗ್ರರ ಬೆಂಬಲಕ್ಕೆ ನಿಂತ ಪಾಕಿಸ್ತಾನಕ್ಕೆ ಯುದ್ಧದ ಭೀತಿ ಆವರಿಸಿದೆ. ಪಾಕಿಸ್ತಾನವನ್ನ ಬಗ್ಗುಬಡಿಯಲು ಭಾರತೀಯ ಸೇನೆ ಯುದ್ಧಾಭ್ಯಾಸವನ್ನ ಆರಂಭಿಸಿದೆ. ಈ ನಡುವೆ ಪಾಕಿಸ್ತಾನಕ್ಕೆ ಹೊಸ ಆತಂಕ ಶುರುವಾಗಿದೆ. ಯುದ್ಧ ಆರಂಭಕ್ಕೂ ಮುನ್ನವೇ ಪಾಕಿಸ್ತಾನದ ಬಳಿ ಶಸ್ತ್ರಾಸ್ತ್ರಗಳ ಕೊರತೆ ಎದುರಾಗಿದೆ. ಸಮರಾಭ್ಯಾಸಕ್ಕೂ ಮದ್ದುಗುಂಡುಗಳಿಲ್ಲದೆ ಪಾಕಿಸ್ತಾನಕ್ಕೆ ಎದೆಬಡಿತ ಜೋರಾಗಿದೆ. ಪಾಕ್ ಬಳಿ ಇಲ್ಲ ಶಸ್ತ್ರಾಸ್ತ್ರಗಳು. ತೀವ್ರ ಆರ್ಥಿಕ ಸಂಕಷ್ಟದಿಂದಾಗಿ ಸೇನೆಯನ್ನ ಬಲಪಡಿಸಿಲ್ಲ. ಪಾಕಿಸ್ತಾನದ ಶಸ್ತ್ರಾಗಾರದಲ್ಲಿ ಫಿರಂಗಿ ಮದ್ದಿನ ಕೊರತೆ. ಇದರಿಂದ ದೀರ್ಘಕಾಲದ ಯುದ್ಧ ಸ್ಥಿತಿ ಎದುರಿಸಲು ಆಗಲ್ಲ. ಪಾಕ್ ಬಳಿ ಇರುವಂತಹ ಫಿರಂಗಿ ಮದ್ದುಗುಂಡುಗಳು 4 ದಿನಕ್ಕೆ ಸಾಕಾಗಬಹುದು. ಬಹಳಷ್ಟು ಯೋಚಿಸಿ ಬಳಕೆ ಮಾಡಿದ್ರೆ 7 ದಿನಕ್ಕೆ ಖಾಲಿ ಆಗಬಹುದು. ಪಾಕ್ಗೆ ಉಕ್ರೇನ್, ಇಸ್ರೇಲ್ ಶಸ್ತ್ರಾಸ್ತ್ರ ರವಾನಿಸಿದ್ರೂ ಸಾಕಷ್ಟು ದಾಸ್ತಾನಿಲ್ಲ. ಯುದ್ಧ ಕಾರ್ಮೋಡ ಕವಿದ ಬೆನ್ನಲ್ಲೇ ಶಸ್ತ್ರಾಸ್ತ್ರಗಳಿಗಾಗಿ ಚೀನಾ ಬೆನ್ನು ಬಿದ್ದ ಪಾಕ್. ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ತಕ್ಕ ತಿರುಗೇಟನ್ನ ಕೊಡ್ತೀವಿ ಅಂತ ಹೇಳಿ ಪಾಕಿಸ್ತಾನವೇನೋ ಹೇಳ್ತಾ ಇದೆ. ಆದರೆ ಪಾಕಿಸ್ತಾನದ ಬಳಿ ಶಸ್ತ್ರಾಸ್ತ್ರಗಳೇ ಇಲ್ಲ. ಶಸ್ತ್ರಾಸ್ತ್ರಗಳ ಕೊರತೆ ಉಂಟಾಗಿ ಇದೀಗ ಚೀನಾದ ಬೆನ್ನು ಬಿದ್ದಿದೆ. ಉಕ್ರೇನ್ನ ಹಿಂದೆ ಬಿದ್ದರೂ ಕೂಡ ಒಂದಿಷ್ಟು ಯುದ್ಧೋಪಕರಣಗಳನ್ನು ಕಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಟರ್ಕಿ ರಾಷ್ಟ್ರ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ. ಆದರೆ ಕೇವಲ 1 ವಾರಕ್ಕೆ ಆಗುವಷ್ಟು ಮಾತ್ರ ಒಂದಿಷ್ಟು ಸಿಡಿ ಮದ್ದುಗಳು ಮಾತ್ರ ಪಾಕಿಸ್ತಾನದ ಬಳಿ ಇದೆ. ಬೇರೆ ಬೇರೆ ಯುದ್ಧ ವಿಮಾನಗಳು ಜೊತೆಗೆ ಬೇರೆನೇ ಯುದ್ಧ ಸಲಕರಣೆಗಳನ್ನು ಕಳಿಸಿಕೊಡುವಂಥ ಪ್ರಯತ್ನವನ್ನು ಬೇರೆ ರಾಷ್ಟ್ರಗಳು ಕಳಿಸಿಕೊಟ್ರೂ ಕೂಡ ಅದು ಸಂಪೂರ್ಣವಾಗಿ ಪಾಕ್ ಸೇನೆಗೆ ಸರಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಇದೀಗ ಶಸ್ತ್ರಾಸ್ತ್ರಗಳ ಕೊರತೆ ಉಂಟಾಗಿ ಒಂದು ರೀತಿಯಲ್ಲಿ ಆತಂಕದ ಸನ್ನಿವೇಶದಲ್ಲಿದೆ. ಉಗ್ರ ಬೆಂಬಲಿತ ಪಾಕ್ಗೆ ಭಾರತ ಸೆಡ್ಡು. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು. ಡಿಆರ್ಡಿಒದಿಂದ ಏರ್ಶಿಪ್ ಯಶಸ್ವಿ ಪ್ರಯೋಗ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಮೈಲುಗಲ್ಲನ್ನ ಸಾಧಿಸಿದೆ. ಈ ಮೂಲಕ ಉಗ್ರ ಬೆಂಬಲಿತ ಪಾಕ್ಗೆ ಸೆಡ್ಡು ಹೊಡೆಯಲು ಮುಂದಾಗಿದೆ. ಆಗಸದಿಂದ ದೇಶದ ಮೇಲೆ ಕಣ್ಗಾವಲು ವ್ಯವಸ್ಥೆ ಮಾಡಲಾಗಿದ್ದು ಡಿಆರ್ಡಿಒನಿಂದ ಏರ್ಶಿಪ್ ಪ್ರಯೋಗ ಯಶಸ್ವಿಯಾಗಿದೆ. 17 ಕಿಲೋಮೀಟರ್ ಎತ್ತರಕ್ಕೆ ವಾಯುನೌಕೆ ಮೊದಲ ಹಾರಾಟ ನಡೆಸಿದ್ದು ಭೂಮಿಯ ವೀಕ್ಷಣೆ, ಗುಪ್ತಚರ, ಕಣ್ಗಾವಲು ವಹಿಸಲು ಏರ್ಶಿಪ್ ಬಳಕೆಯಾಗಲಿದೆ. ಶತ್ರುಗಳನ್ನು ಹುಡುಕಿ ಹೊಡೆಯಲು ಏರ್ಶಿಪ್ ಸಹಕಾರಿಯಾಗಲಿದೆ. ಇನ್ನು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪರಿಸ್ಥಿತಿ ಬಿಗಡಾಯಿಸಿದೆ. ಶಸ್ತ್ರಾಸ್ತ್ರ ಉತ್ಪಾದಿಸುವ ಕಾರ್ಖಾನೆಗಳ ನೌಕರರ ದೀರ್ಘ ರಜೆಯನ್ನ ರದ್ದುಗೊಳಿಸಲಾಗಿದೆ. ಯುದ್ಧದ ಪರಿಸ್ಥಿತಿ ನಿರ್ಮಾಣವಾದರೆ ಹೆಚ್ಚುವರಿ ಶಸ್ತ್ರಾಸ್ತ್ರದ ಉತ್ಪಾದನೆ ಗುರಿ ತಲುಪಲು ಸಾಧ್ಯವಾಗದ ಕಾರಣ ರಜೆಗಳನ್ನು ರದ್ದುಪಡಿಸಲಾಗಿದೆ. ಮುಂದಿನ 2 ತಿಂಗಳವರೆಗೆ 2 ದಿನಗಳಿಂದ ಹೆಚ್ಚು ರಜೆಯನ್ನು ತೆಗೆದುಕೊಳ್ಳುವಂತಿಲ್ಲ ಅಂತ ಹೇಳಿ ಆದೇಶ ಹೊರಡಿಸಲಾಗಿದೆ. ಈ ನಡುವೆ ಪಾಕ್ ಮಹಿಳೆಯನ್ನ ಮದುವೆಯಾಗಿದ್ದ ಹಿನ್ನೆಲೆಯಲ್ಲಿ 41ನೇ ಬೆಟಾಲಿಯನ್ನ ಸಿಆರ್ಪಿಎಫ್ ಯೋಧ ಮುನೀರ್ನನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ. ಪಾಕಿಸ್ತಾನದ ಮೆನಾಲ್ ಖಾನ್ ನನ್ನ ಪ್ರೀತಿಸ್ತಾ ಇದ್ದ ಮುನೀರ್ ಅಹಮದ್ ವಿವಾಹಕ್ಕೆ ಸಿಆರ್ಪಿಎಫ್ ಬಳಿ ಅನುಮತಿ ಕೋರಿದ್ರು. ಆದರೆ ಅನುಮತಿ ಕೊಡುವ ಮೊದಲೇನೆ ಮದುವೆ ಆಗಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರ ಭದ್ರತೆಗೆ ಆತಂಕ ಮತ್ತು ಕಾನೂನು ಪ್ರಕ್ರಿಯೆ ಉಲ್ಲಂಘನೆಯ ಆರೋಪದಡಿ ವಜಾ ಮಾಡಲಾಗಿದೆ. ಒಟ್ನಲ್ಲಿ ಭಾರತದ ಯುದ್ಧ ತಾಲೀಮಿನಿಂದಾಗಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಶಸ್ತ್ರಾಸ್ತ್ರಗಳಿಲ್ಲದೆ, ಸಮರಾಭ್ಯಾಸಕ್ಕೆ ಮದ್ದುಗುಂಡುಗಳಿಲ್ಲದೆ ಪಾಕ್ ವಿಲವಿಲ ಅಂಥೇಳಿ ಒದ್ದಾಡುವ ಪರಿಸ್ಥಿತಿ ಬಂದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.